ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಹೋಗುತ್ತೆ ಅಂತ ನೋಡೋಣ. ಈ ವಾರ ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ, ಲಭ್ಯ ಇಲ್ಲ. ನಿನ್ನೆ ಕೂಡ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನಿನ್ನೆ ನಿಫ್ಟಿ ಎಕ್ಸ್ಪೈರಿದಲ್ಲೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಆಗಿತ್ತು, ಅದನ್ನ ಚಾರ್ಟ್ಸಲ್ಲಿ ನೋಡ್ತಾ ಹೋಗೋಣಂತೆ. ಇವತ್ತು ಓವರ್ ಆಲ್ ಮಾರ್ಕೆಟಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟೇ ಬಂದಿದೆ. ಫಾರ್ಮಾ ಸೆಕ್ಟ್ರು, ಐ ಟಿ ಸೆಕ್ಟ್ರು ಮೊನ್ನೆ ದಿವಸ ಯಾವುದು ನೆಗೆಟಿವ್ ಆಗಿತ್ತು ಅದು ಇವತ್ತು ಪಾಸಿಟಿವ್ ಆಗಿತ್ತು, ಬಿಟ್ಟರೆ ಇನ್ನೆಲ್ಲ ಸೆಕ್ಟರ್ಗಳು ಕೂಡ ಇವತ್ತು ನೆಗೆಟಿವ್ ಆಗಿತ್ತು. ಸೊ ಕೋಲ್ ಇಂಡಿಯಾದಲ್ಲಿ ಇವತ್ತು 1.7% ಕರೆಕ್ಷನ್ನು, ಬಜಾಜ್ ಫೈನಾನ್ಸಲ್ಲಿ 1.29% ಕರೆಕ್ಷನ್ ಬಂದಿದೆ. ಅದು ಇವತ್ತಿನ ನಿಫ್ಟಿ 50 ಟಾಪ್ ಲೂಸರ್ಗಳಾಗಿದೆ. ಹಾಗೆಯೇ ಪವರ್ ಗ್ರಿಡಲ್ಲಿ ಕೂಡ 1.68% ಕರೆಕ್ಷನ್ ಬಂದಿತ್ತು. ಸೊ ಝೊಮ್ಯಾಟೋದಲ್ಲಿ 1.3%, ಎಚ್ ಸಿ ಎಲ್ ಅಲ್ಲಿ 2% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಅವು ನಿಫ್ಟಿ 50 ಟಾಪ್ ಗೇನರ್ಗಳಾಗಿದ್ದು. JSW ಸ್ಟೀಲು, ಸನ್ಫಾರ್ಮದಲ್ಲೂ ಕೂಡ ಇವತ್ತು ಪಾಸಿಟಿವ್ ಮೂಮೆಂಟು ನೋಡಲಿಕ್ಕೆ ಸಿಕ್ತು. ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಮಿಡ್ ಕ್ಯಾಪ್ ಕಂಪ್ನಿಗಳು. ಒಂದು ನಿಮಿಷ, ನಿಫ್ಟಿ ನೆಕ್ಸ್ಟ್ 50 ಹೋಗೋಣ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅದಾನಿ ಎನರ್ಜಿ ಸೊಲ್ಯೂಷನ್ಸಲ್ಲಿ 3.89% ಕರೆಕ್ಷನ್ ಬಂದಿದೆ. ಅದೇ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಲೂಸರು CG ಪವರು, ಸೀಮನ್ಸ್ ಎನರ್ಜಿ, ಇದೆಲ್ಲದು ಕೂಡ ನಿಮ್ಗೆ ಗೊತ್ತಿದೆ. ಸೆಪ್ಟೆಂಬರ್ 30ರಿಂದ ನಿಫ್ಟಿ 50ನಲ್ಲಿ ವಿಪ್ರೋ ಆಚೆ ಹೋಗ್ತಾ ಇದೆ, ಆ ಜಾಗಕ್ಕೆ BSE ಬರ್ತಾ ಇದೆ. ಸೊ ವಿಪ್ರೋ ಆಚೆ ಹೋಗ್ತಿದೆ ಅಂದರೆ ಎಲ್ಲಿಗೆ ಬರುತ್ತೆ, ನಿಫ್ಟಿ ನೆಕ್ಸ್ಟ್ 50ಗೆ ಬಂದು ಸೇರ್ಕೊಳುತ್ತೆ. ಹಾಗಿದ್ರೆ ನಿಫ್ಟಿ ನೆಕ್ಸ್ಟ್ 50ಇಂದನೂ ಕೂಡ ಒಂದು ಸ್ಟಾಕು ಆಚೆ ಹೋಗಬೇಕು, ಅದು ಕೂಡ ಬಂದಿರುತ್ತೆ ಡೇಟಾ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ನಾನು. ಸೊ ಇದಿಷ್ಟು ಇವತ್ತಿನ ಮಾರ್ಕೆಟಿನ ಬಿಹೇವಿಯರ್ಗಳಾಗಿದ್ವು. PSU ಬ್ಯಾಂಕ್ಗಳು ಸ್ವಲ್ಪ ಪಾಸಿಟಿವ್ ಆಗಿತ್ತು ಇವತ್ತು. ಹಾಗೆಯೇ ರಿಯಲ್ ಎಸ್ಟೇಟ್ ಸೆಕ್ಟರ್ ಕೂಡ ಸ್ವಲ್ಪ ಪಾಸಿಟಿವ್ ಆಗಿತ್ತು ಮಿಡ್ ಕ್ಯಾಪಲ್ಲಿ ಅಂತ ನೋಡೋದಾದರೆ. ಬಟ್ ಮಿಡ್ ಕ್ಯಾಪಲ್ಲೂ ಕೂಡ ಸುಮಾರು ಸೆಕ್ಟರ್ಗಳಲ್ಲಿ ನೆಗೆಟಿವಿಟಿ ಅನ್ನೋದು ನೋಡಲಿಕ್ಕೆ ಸಿಕ್ಕಿದೆ. ಸೊ ಇಂಟ್ರೆಸ್ಟಿಂಗ್ ಆಗಿ ನಿಫ್ಟಿ ಪ್ಯಾಟರ್ನ್ ಅಂತ ನಾವು ನೋಡ್ಕೊಂಬರೋದಾದರೆ ನೋಡಿ, ಇದು ಮೊನ್ನೆ ದಿವಸ ಒಂದು ದೊಡ್ಡ ಮಟ್ಟ ಇದು ಎಷ್ಟೊಂದು ಮ್ಯಾನಿಪುಲೇಷನ್ ಆಗಿತ್ತು ಅಂದರೆ ಇದನ್ನ ನೀವು OA ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ ಈ ಸಲ ನಿಫ್ಟಿ ಎಕ್ಸ್ಪೈರಿಗೆ ಏನಾಗಿತ್ತು ಅಂತ. ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿತ್ತು 24,300 ಈ OAನಲ್ಲಿ. 3.5 ಕೋಟಿ ತನಕ ದಾಟಿತ್ತು ಕಾಲ್ ಆಪ್ಷನ್ದು ಕಾಲ್ ಆಪ್ಷನ್ ಸೆಲ್ ಮಾಡಿರೋದು ಸೆಲ್ OA. ಅದೇ ಅವತ್ತಿನ ಸೆಕೆಂಡ್ ಹಾಫಲ್ಲಿ ಏನಾಗ್ತಾ ಹೋಯಿತು, ಫುಲ್ ರಿವರ್ಸ್ ಆಗಿ ತುಂಬ ಪಾಸಿಟಿವ್ ಆಗಿದೆ ಅನ್ನೋ ಥರ ಕ್ಲೋಸಿಂಗ್ ಆಗಿತ್ತು. ಅದೇ ಥರ ಆಗಿದ್ದಿದ್ದರೆ ನಿನ್ನೆ ದಿವಸ ನಿಫ್ಟಿ ಎಕ್ಸ್ಪೈರಿನಲ್ಲಿ ಈ ಝೋನ್ನ ಬಿಟ್ಟು ಕೆಳಗಡೆ ಬರಬಾರ್ದಾಗಿತ್ತು ಮಾರ್ಕೆಟು, ಇದ್ರ ಮೇಲ್ಗಡೆನೇ ಸೇಲ್ ಆಗಿ ಮೇಲೆ ಹೋಗಬೇಕಾಗಿತ್ತು. ಬಟ್ ನಿನ್ನೆ ಏನಾಯಿತು ನೋಡಿ, ಓಪನಿಂಗ್ ಆಗಬೇಕಾದ್ರೆ ಆ ಒಂದು ವೀಕ್ ಝೋನ್ ಏನಿದೆಯಲ್ಲ ಆ ಝೋನ್ ಹತ್ರ ಓಪನ್ ಆಗಿಬಿಡ್ತು ಮಾರ್ಕೆಟ್. ಈ ಥರ ಒಂದು ಪ್ರೈಸ್ ಆ್ಯಕ್ಷನ್ಗಳು ಅಷ್ಟು ದೊಡ್ಡ OAನಲ್ಲಿ ಯಾಕಾಯಿತು, ಏನು ಅದ್ರ ಹಿಂದೆ ನಡೆದಿತ್ತು ಅನ್ನೋದು ಕೆಲವೊಂದ್ಸಲ ಉತ್ತರ ಕೊಡಲ್ಲ. ಯಾಕೆಂದರೆ ಸುಮ್ಮನೆ ಮಾರ್ಕೆಟ್ ಮೂಮೆಂಟ್ ಮಾಡೋದು ಬೇರೆ, ಆದರೆ OAನಲ್ಲಿ ಬದಲಾವಣೆ ಜೊತೆಗೆ ಮೂಮೆಂಟ್ ಮಾಡೋದು ಬೇರೆ. ಸೊ OAನಲ್ಲಿ ಎಷ್ಟು ಮೂಮೆಂಟ್ ಆಗಿತ್ತು ಅಂತ ನೀವು ನೋಡೋದಾದರೆ ಅದರದ್ದು ಹಿಸ್ಟಾರಿಕಲ್ OAನ ಸ್ಟಾಕ್ ಮೋಜದಲ್ಲಿ ನಾನು ತೋರಿಸ್ತೀನಿ ಯಾವಾಗಲೂ. ಸೊ ಇಲ್ಲಿ ದೊಡ್ಡದಾಗಿ ಒಂದು ಸೆಲ್ ಸೈಡಲ್ಲಿ OA ಬಿಲ್ಡಪ್ ಆಗಿದ್ದು, ಇಲ್ಲಿ P ಸೆಲ್ ಸೈಡಲ್ಲಿ ಆಗಿ ವಾಪಸ್ ಅವತ್ತಿನ ದಿನ C ಸೆಲ್ಲಲ್ಲಾಗಿ ಈ ಥರ ಒಂದು ರೇಂಜಲ್ಲಿ ಬಂದು 24,200ನ ಆಲ್ಮೋಸ್ಟ್ ಮುರಿದ್ಬಿಟ್ಟೆ ಕ್ಲೋಸಿಂಗ್ ಆಗಿತ್ತಲ್ವ. ನಿನ್ನೆ 24,200 ಕೆಳಗಡೆನೇ ಬಂದು ಕ್ಲೋಸಿಂಗ್ ಆಗಿತ್ತು. ಇವತ್ತು ಅದಕ್ಕೆ ಫಾಲೋ ಅಪ್ ಸಿಗ್ತಾ ಹೋಯಿತು. ಫಾಲೋ ಅಪ್ ಸಿಕ್ಕಿ 24,086 ಏನೋ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಇತ್ತು, ಅದಕ್ಕಿನ್ನೂ ಕೆಳಗಡೆ ಬಂದು ಮಾರ್ಕೆಟು ನಿಂತಿದೆ. 24,000 ಗ್ಯಾಪನ್ನು ಫಿಲ್ ಮಾಡ್ಬೋದಾ ಈ ಎಕ್ಸ್ಪೈರಿಗೆ ಅಂತ ಮಾತಾಡ್ಕೊಂಡಿದ್ದು. ನೋಡಿ, ಎಕ್ಸ್ಪೈರಿ ದಿನಗಳು ಆ ಮೂಮೆಂಟ್ಗಳನ್ನು ಮಾಡ್ತಾ ಇಲ್ಲ, ಅದನ್ನು ಬಿಟ್ಟು ಹಿಡಿಯೋದು ಅಂತಾರಲ್ಲ ಆ ಥರ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ನೋಡಿ, ಇಷ್ಟೊಂದು OAಗಳು ಎಕ್ಸ್ಚೇಂಜ್ ಆಗ್ತಿದ್ದಾಗ ಈಗ CAS ಅಲ್ಲಿ ನೋಡಿ, CAS ನೀವು 15 ಮಿನಿಟ್ಸಲ್ಲಿ ಕಾಣಲ್ಲ, 5 ಮಿನಿಟ್ಸಲ್ಲಿ ಅಂತ ನೋಡ್ತಾ ಬರೋದಾದರೆ CASಗಳು ನಿಮಗೆ ಒಂದೊಂದು ದಿನ ನೆಗೆಟಿವ್ ಆಗ್ತಾ ಇದೆ, ಒಂದೊಂದು ದಿನ ಪಾಸಿಟಿವ್ ಆಗ್ತಾ ಇದೆ, ಎಲ್ಲ ಥರದ್ದು ಮೂಮೆಂಟ್ಗಳು ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನೆಗೆಟಿವ್ ಆಗಿತ್ತು, ಸೊ ಇಲ್ಲಿ ನೆಗೆಟಿವ್ ಆಗಿತ್ತು. ಇದಕ್ಕೆ ನಿಮಗೆ ಹೇಳಿದ್ದೆ ನಾನು ಯಾಕೆ ಆ ಥರ ಆಯಿತು ಅಂತಂದರೆ, ಒಂದು ಶಾರ್ಟ್ ಟರ್ಮಲ್ಲಿ ಒಂದು ಶಾರ್ಟ್ ಪೊಸಿಷನ್ನ ತೊಗೊಳ್ಳೋಂಥ ಒಂದು ಲೆಂಡಿಂಗ್ ಫೀಚರ್ನ ಬಿಟ್ಟಿದ್ದಾರೆ SEBI ಅಂತ. ಸೊ ಈ ಥರ ಆಗಿತ್ತು. ಇವತ್ತು ನೋಡಿ, ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿಬಿಟ್ಟು ನಿಂತಿದೆ ಇವತ್ತು ಅಲ್ವಾ. 5 ಮಿನಿಟ್ಸ್ ಕ್ಯಾಂಡಲ್ ನೋಡೋದಾದ್ರೆ ಆಲ್ಮೋಸ್ಟ್ 11 ಗಂಟೆ 10:30ಯಿಂದ ಇಡೀ ದಿನ ಬಸ್ ಸ್ಟ್ಯಾಂಡ್ ಆಗಿ ನಿಂತಿದೆ. ಸೊ ಮತ್ತು CSS ಸೆಷನಲ್ಲಿ ಮೇಲ್ಗಡೆ ನಾವು ಕ್ಲೋಸ್ ಆಗಿದೆ. ಸೊ ನಾಳೆ ಈ ಸಪೋರ್ಟು ಇಲ್ಲಿ ಬಂದಿರೋ ಟ್ರೆಂಡ್ ಲೈನು ಹೋಗಿರೋದ್ರಿಂದ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 24,000 ಉಳಿಯುತ್ತೋ ಇಲ್ವೋ ಅನ್ನೋದನ್ನು ಡಿಸೈಡ್ ಮಾಡ್ತಾ ಹೋಗುತ್ತೆ. ಆದರೆ ಡೈಲಿ ಕ್ಯಾಂಡಲ್ ನೋಡೋದಾದರೆ ಇವತ್ತಿನ ಮೂಮೆಂಟ್ ಬಿಟ್ಟರೆ ಅಂಥ ಮೂಮೆಂಟ್ಗಳು ಸಾಕಾಗುತ್ತೆ ಅನ್ನೋ ಥರ ಮೂಮೆಂಟ್ ಬಂದಿರಲಿಲ್ಲ. ಸಾಕಾಗುತ್ತೆ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ, ಈಗ ಓವರ್ ಆಲ್ ಮಾರ್ಕೆಟಿನ ಟ್ರೆಂಡ್ ಏನಿತ್ತು, ನೆಗೆಟಿವ್ ಆಯಿತು. ಯಾಕೆಂದರೆ ಇದು ಒಂದು ಆಲ್ ಟೈಮ್ ಹೈಯಿಂದ ಆಗಿದ್ದಂಥ ಫಾಲ್, ಅದಕ್ಕೆ ಒದ್ದಾಡ್ಕೊಂಡು ನಾವು ಮೇಲ್ಗಡೆ ಹೋಗ್ತಾ ಇದ್ವಿ. ನಿಮ್ಗೆ ಹೇಳ್ತಾ ಇದ್ದು ವರ್ಟೆಕ್ಸ್ ಹತ್ರ ಬರ್ತಾ ಇದ್ದೀವಿ ನಾವು. ಇಲ್ಲಿ ಒಂದು ದೊಡ್ಡ ಮೂಮೆಂಟು ಮೇಲ್ಗಡೆ ಅಥವಾ ಕೆಳಗಡೆ ಪಾಸಿಬಲ್ ಇದೆ ಅಂತ. ಇಲ್ಲಿ ಮೇಲ್ಗಡೆ ಹೋಗಿ ಇಲ್ಲಿಂದ ಇಷ್ಟು ಜೋರ್ಬಾಗಿ ರೈಸ್ ಬಂದಾಗ ಸುಮಾರು ಜನಕ್ಕೆ ಓಕೆ, ಈ ಒಂದು ಟ್ರೆಂಡ್ ಲೈನ್ ಕೂಡ ಬಿಟ್ಟು ಮೇಲ್ಗಡೆ ಹೋಗಿರೋದ್ರಿಂದ ಇದು ಬ್ರೇಕ್ಔಟ್ ಆಗುತ್ತೆ ಅಂತ ಅನಿಸಿರ್ಬೋದು. ಆದರೆ ಇದು ಹಿಸ್ಟಾರಿಕಲಿ ಬಂದಿರುವಂಥ ಒಂದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಲೈನು, ಇದನ್ನು ಬಿಟ್ಟು ಕ್ಲೋಸ್ ಮಾಡೋಂಥದ್ದು ಕಷ್ಟ ಇದೆ ಅಂತ ಮಾತಾಡಿದ್ವಿ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಟ್ರೆಂಡ್ ಲೈನ್ಗಳು, ಎಷ್ಟು ಚೆನ್ನಾಗಿ ಫ್ರೇಮ್ ಆಗುತ್ತೆ ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆ ಟ್ರೆಂಡ್ ಲೈನ್ ಹತ್ರ ಬಂದು ಅಲ್ಲಿ ಬ್ರೇಕ್ಔಟ್ನ ಫೇಲ್ಯೂರ್ ಮಾಡಿಸಿ ಕೆಳಗಡೆ ಬರ್ತಾ ಹೋದ್ರು. ಈ ಕೆಳಗಡೆ ಬರ್ತಾ ಹೋಗಿದ್ದು ಕೂಡ ನಂಗೆ ಸಮಾಧಾನ ಇರಲಿಲ್ಲ. ಇಲ್ಲಿಂದ ಜೋರಾಗಿ ಬೀಳಬೇಕಾಗಿತ್ತು. ನೋಡಿ, 24,300ರಲ್ಲಿ ಸುಮಾರು ದಿನ ಕಾಲ ಕಳಿತು. ಅದು ಕೂಡ ಒಂದು ಹಿಸ್ಟಾರಿಕಲ್ ಬಸ್ ಸ್ಟ್ಯಾಂಡ್ ಆಗಿರೋದಕ್ಕೆ 200 ಮೇಲ್ಗಡೆ ಇದ್ದಿದ್ದರಿಂದ ಒಂದು ಸಪೋರ್ಟ್ ಇರ್ಬೋದಿತ್ತು ನಾವು. ಬಟ್ ಪ್ರಾಪಂಚಿಕ ಸ್ಥಿತಿನೂ ಕೂಡ ಒಂದಿಷ್ಟು
ಡೋಲಾಯಮಾಲಯ ಆಗಿದೆ ಅಲ್ವಾ. ಒಂದಿಷ್ಟು ದಿನ ಟ್ರೇಡ್ ಅಗ್ರಿಮೆಂಟ್ ಆಗೇ ಹೋಯಿತು ಅಂತಿದ್ರು, ಒಂದಿಷ್ಟು ದಿನ ಆಗಿಲ್ಲ ಅಂತಿದ್ರು. ಈ ಥರದ್ದೆಲ್ಲ ಸುದ್ದಿಗಳು ಕೂಡ ಆ್ಯಡ್ ಆಗ್ತಾ ಹೋಯಿತು. ಜೊತೆಗೆ ರುಪಿ ಕೂಡ ನೆನ್ನೆ ಹಿಸ್ಟಾರಿಕಲ್ ರೋ ಮಾಡ್ತಾ ಹೋಯಿತು, 95 ರೂಪಾಯಿ 68 ಪೈಸೆಗಿಂತ ಕೆಳಗಡೆನೂ ಹೋಗ್ತಾ ಹೋಯಿತು. ಅದೆಲ್ಲ ಕೂಡ ಫ್ಯಾಕ್ಟರಿನ ಆಗ್ತಾ ಇದೆ ಇಲ್ಲಿ. ಸೊ ಈಗಲೂ ಕೂಡ ಮಾರ್ಕೆಟು ಕ್ಲಾರಿಟಿ ಅಂತ ಕೊಟ್ಟಿಲ್ಲ. ಅಂದರೆ ಇಲ್ಲಿ ಯಾವ ಥರ ಒಂದು ಬುಲ್ ಟ್ರ್ಯಾಪ್ ಆಗಿತ್ತು ಅದೇ ಥರ ಬೇರೆ ಟ್ರ್ಯಾಪ್ ಕೂಡ ಆಗ್ಬೋದು ನೋಡಿ. ಇಲ್ಲಿ ಇಷ್ಟರ ಜೋರಾಗಿ ಮೇಲ್ಗಡೆ ಹೋಗಿತ್ತು, ಈಗ ವಾಪಸ್ ಇಲ್ಲಿ ಬಂದಿತ್ತು. ಸೊ ಹಾಗಾಗಿ ಈ ಝೋನ್ನ ಬಿಟ್ಟು ಬರಲಿ, ಅಂದರೆ ಟು ಬಿ ಸ್ಪೆಸಿಫಿಕ್ 23,774 ಇದೆಯಲ್ಲ, ಹಿಂದೆ ಎಲ್ಲಿಂದ ಈ ಬೌನ್ಸ್ ಆಗಿ ಮೇಲ್ಗಡೆ ಹೋಗಿತ್ತಲ್ಲ ಆ ಲೆವೆಲ್ನ ವಾಪಸ್ ಮಾರ್ಕೆಟ್ ಬಿಟ್ಟು ಬರ್ತಾ ಇದೆ ಅಂದರೆ ಆವಾಗ ಒಂದು ಶಾರ್ಪ್ ನೆಗೆಟಿವಿಟಿ ಅಂತ ನಾವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಇಲ್ಲ ಅಂದರೆ ಅಲ್ಲಿ ತನಕ ಇವ್ರು ಮತ್ತೆ ಈ ಥರ ಮಾಡಿ ಇನ್ನೂ ಈ ವರ್ಟೆಕ್ಸ್ ತನಕ ಹೋಗಿ ಆಮೇಲೆ ಮತ್ತೆ ಏನಾದ್ರು ಚೇಂಜಸ್ ಮಾಡ್ತಾರಾ ಗೊತ್ತಿಲ್ಲ, ಆ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ಲಿ ತನಕ ಈ ಒಂದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸು ಈ ಸಪೋರ್ಟ್ ಲೈನಲ್ಲಿರುತ್ತೆ, ದೊಡ್ಡದಾಗಿ ಡಿಸೈಸಿವ್ ಆಗಿ ಒಂದು ಕಡೆ ಪೊಸಿಷನ್ನ ತಗೋಬಾರ್ದು ಅಂತಲೇ ಹೇಳ್ತೀನಿ. ಸೊ ಇಲ್ಲಿಂದ ಕೂಡ ಬೌನ್ಸ್ ಆಗ್ಬೋದು, ಯಾಕಂದರೆ ಹಿಸ್ಟಾರಿಕಲಿ ಆಗಿದೆ ನೋಡಿ. ಹಿಸ್ಟಾರಿಕಲ್ ಆಗಿದೆ ಅಂದರೆ ರೆಸ್ಪೆಕ್ಟ್ ಮಾಡಬೇಕು. ಇಲ್ಲ ಆ ಥರ ಆಗ್ತಿಲ್ಲ ಅಂದರೆ ನಾಳೆ ನಾಡಿದ್ರಲ್ಲೇ ಮಾರ್ಕೆಟು ಈ ವಾರದ ಕ್ಲೋಸಿಂಗಲ್ಲೇ ನಮಗೆ ಉತ್ತರ ಕೊಡ್ತಾ ಹೋಗಬೇಕು ವೀಕ್ಲಿ ಕ್ಯಾಂಡಲಲ್ಲಿ ಏನು ಮಾಡೋಕ್ಕೆ ಹೊರಟಿದೆ ಅಂತ. ಈಗ ಒಂದು ಸ್ಟ್ರಾಂಗ್ ವೀಕಲ್ಲಿ ಫಾರ್ಮ್ ಆಗ್ತಾ ಇರೋ ಥರ ಕಾಣಿಸ್ತಾ ಇದೆ. ಈ ವೀಕು ಇನ್ನೂ ವೀಕ್ ಆಗುತ್ತಾ, ಈ ವಾರ ಇನ್ನೂ ವೀಕ್ ಆಗುತ್ತಾ ಅನ್ನೋದು 23,774 ನಾವು ಈ ವಾರ ಏನು ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ. ಹೋಪ್ಫುಲಿ ಇದರಿಂದ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಬ್ಯಾಂಕ್ ನಿಫ್ಟಿ ಕೂಡ ಫ್ಲಾಟ್ ಆಗಿತ್ತು ಇವತ್ತು, ಸೆನ್ಸೆಕ್ಸ್ ಕೂಡ ಆಲ್ಮೋಸ್ಟ್ ಫ್ಲಾಟ್, ಮಿಡ್ ಕ್ಯಾಪ್ ನಿಫ್ಟಿ ಮೈಲ್ಡಾಗಿ ಪಾಸಿಟಿವ್ ಆಗಿತ್ತು. ಗಿಫ್ಟ್ ನಿಫ್ಟಿ ಸದ್ಯಕ್ಕೆ ಪಾಸಿಟಿವ್ ಇಂಡಿಕೇಷನ್ನ ಕೊಡ್ತಾ ಇದೆ. ಕ್ರೂಡು 92 93 ಈ ಲೆವೆಲಲ್ಲಿ ಆಟ ಆಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಒಂದು ರೈಸು ಆಗ್ತಾ ಇಲ್ಲ, ಕೆಳಗಡೆನೂ ಬೀಳ್ತಾ ಇಲ್ಲ, ಅಲ್ಲೇ ನಿಲ್ತಾ ಇದೆ. ಏನು ಹೀಟ್ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಗೋಲ್ಡಲ್ಲಿ ನಿನ್ನೆ ಒಂದಿಷ್ಟು ದಿನ ನೆಗೆಟಿವಿಟಿ ಸ್ವಲ್ಪ ಕರೆಕ್ಷನ್ ಆಗೋ ಥರ ಅಂತ ಬಂದಿದ್ದು, ಇವತ್ತು ಶಾರ್ಪಾಗಿ ಗೋಲ್ಡಲ್ಲಿ ರೈಸ್ ಆಗಿದೆ ತಿರ್ಗಾ ಇವತ್ತು ಅಲ್ವಾ. ಸೊ ಈ ಥರ ಗೋಲ್ಡ್ ಸಿಲ್ವರ್ ಎರಡೂ ಕೂಡ ಇವಾಗ ವಾಪಸ್ಸು ನೋಡಿ. ನೆನ್ನೆ ಒಂದು ನೆಗೆಟಿವ್ ಪ್ಯಾಟರ್ನ್ ಮಾಡ್ತೀವಿ ಅನ್ನೋ ಥರ ಹೇಳಿದ್ದು, ಇವತ್ತು ಅಂದರೆ ನೆಗೆಟಿವ್ ಪ್ಯಾಟರ್ನ್ ಅಂದರೆ ಒಂದು ಕನ್ಸಲ್ಟೇಷನ್ ಆಗ್ತಿದೆ, ಇಲ್ಲಿಂದ ಕೆಳಗಡೆ ಬರ್ಬೋದಾ, ವಾಪಸ್ ಕರೆಕ್ಷನ್ ಆಗ್ಬೋದಾ ಅಂದಿದ್ದಿಲ್ಲ. ಯಾವತ್ತು ವಾಪಸ್ ಗ್ರೀನ್ ಕ್ಯಾಂಡಲ್ಗೆ ಕನ್ವರ್ಟ್ ಆಗಿದೆ ನೋಡಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾರಾದರೂ ಪೊಸಿಷನ್ ತೊಗೊತಾ ಇದ್ದಾರೆ ಅಂದರೆ. ಯಾಕೆಂದರೆ ಬಸ್ ಸ್ಟ್ಯಾಂಡ್ ಆಗಿದೆ, ಒಳ್ಳೆ ನಿಂತಿದೆ, ಒಂದು ಬ್ಯಾಕಪ್ ಬಂದಿದೆ, ಒಂದು ಬಾಟಮ್ ಔಟ್ ಆಗಿದೆ. ಬಾಟಮ್ ಔಟ್ ಆಗಿ ಅಲ್ಲಿಂದ ಮೇಲ್ಗಡೆ ಬರ್ತಾ ಇರೋದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ವೆರಿ ಗುಡ್ ಪ್ಯಾಟರ್ನ್. ಈ ಥರ ಆದರೆ ಇದನ್ನೇ ನಾವು ಬಸ್ ಸ್ಟ್ಯಾಂಡ್ ಅಂತ ನಾವು ಮಾತಾಡ್ತಾ ಹೋಗುತ್ತಲ್ವ ಚಾನಲಲ್ಲಿ. ಬಸ್ ಸ್ಟ್ಯಾಂಡ್ ಆಗಿ ಅದಾದಮೇಲೆ ಮೂಮೆಂಟ್ ಬಂದರೆ ಅದಕ್ಕೆ ಒಂದು ಫೋರ್ಸ್ ಇರುತ್ತೆ, ಒಂದು ಮೊಮೆಂಟಮ್ ಬರುತ್ತೆ. ಹಾಗಾಗಿ ಈ ಬಸ್ ಸ್ಟ್ಯಾಂಡ್ಗಳನ್ನು ನಾವು ತುಂಬ ರೆಸ್ಪೆಕ್ಟ್ ಮಾಡಬೇಕು. ಈ ಥರ ಬಸ್ ಸ್ಟ್ಯಾಂಡ್ಗಳು ಬಂದ್ರೇ ಈ ಥರ ಮೂಮೆಂಟ್ಗಳು ಬರ್ತಾ ಹೋಗುವಂಥದ್ದು, ಅದು ಗೋಲ್ಡಲ್ಲಿ ಆಗೋ ಥರದ್ದು ಕಾಣಿಸ್ತಾ ಇದೆ. ಸೇಮ್ ವಿತ್ ಸಿಲ್ವರ್ ಕೂಡ. ಸಿಲ್ವರಲ್ಲೂ ಕೂಡ ಇವಾಗ 65 ಲೆವೆಲಲ್ಲಿ, ನೆನ್ನೆ ಸಿಲ್ವರ್ ಇನ್ನೂ ಜೋರಾಗೆ ವೀಕ್ ಆಗಿತ್ತು ಹೇಳಬೇಕು ಅಂದರೆ, ಬಟ್ ಆ ಝೋನಲ್ಲಿ. ಬಟ್ ಗೋಲ್ಡ್ ಅಷ್ಟು ಸ್ಟ್ರಾಂಗಾಗಿ ಕಾಣಿಸ್ತಾ ಇಲ್ಲ ಸಿಲ್ವರು, ಬಟ್ ಗೋಲ್ಡ್ ಈಸ್ ಲುಕಿಂಗ್ ಗುಡ್ ಅಂತಲೇ ಹೇಳ್ತಾ ಹೋಗ್ಬೋದು. ಹಾಗೆಯೇ ನ್ಯಾಚುರಲ್ ಗ್ಯಾಸಲ್ಲೂ ಕೂಡ ಒಂದು ಬಾಟಮ್ ಔಟ್ ಆಗಿತ್ತು, ಅಲ್ಲಿಂದ ವಾಪಸ್ ಇವಾಗ ಬೌನ್ಸ್ ಆಗೋ ಥರ ಇದೆ ನೋಡಿ. ಯಾರಾದರೂ ಪೊಸಿಷನ್ ತೊಗೊಳೋದು ಅಂತ ಇತ್ತು ಅಂದರೆ ಇದು ಇಂಪಾರ್ಟೆಂಟ್ ಆದಂಥ ಸ್ಟಾಪ್ ಲಾಸ್ ಆಗುತ್ತೆ. ಒಂದು ಡಬ್ಲ್ಯೂ ಪ್ಯಾಟರ್ನ ದಾರಿ ಇದೆಯಾ ಇಲ್ಲಿ ಗೊತ್ತಿಲ್ಲ, ನೋಡೋಣ ಅಂತ ಆ ಥರ ಮೂಮೆಂಟ್ಗಳು ಮುಂದಕ್ಕೆ ಹೋಗುತ್ತಾ ಅಂತ. ಹಾಗೆಯೇ ರುಪಿ ನಿನ್ನೆ ಮಾತಾಡಿದ್ದು 95 ರೂಪಾಯಿ 74 ಪೈಸೆಗೆ ಹೋಗಿದೆ. ಇದು ಆಲ್ಮೋಸ್ಟ್ ಸಾರ್ವಕಾಲಿಕ ದಾಖಲೆನೇ ಅಂತ ಕಾಣುತ್ತೆ. ಇದು 97ಕ್ಕೆ ಹೋಗಿತ್ತಲ್ವ, 97 ಹತ್ತತ್ರ ಹೋಗಿತ್ತು. ಸೊ ವಾಪಸ್ ಆ ಲೆವೆಲ್ಗೆ ಒಂದು ಇಂಪಾರ್ಟೆಂಟ್ ಮೂಮೆಂಟ್ ಆಗ್ತಾ ಇದೆ ಅಂತ ನಿಮ್ಗೆ ಹೇಳಿದ್ದೆ. ಇದು ಒಂದು ಬ್ರೇಕ್ಔಟಿಗೆ ರೆಡಿ ಆಗ್ತಿದೆಯಾ ಇದು ರುಪಿನೂ ಕೂಡ ಅಂತ. ಆ ಥರ ಆಯಿತು ಅಂದರೆ ಮಾರ್ಕೆಟಿಗೆ ಅದು ಸ್ವಲ್ಪ ನೆಗೆಟಿವ್ ಆಗ್ತಾ ಹೋಗುತ್ತೆ. ಬಟ್ ಇದರಲ್ಲೂ ನೀವು ನೋಡ್ತಾ ಬರೋದಾದ್ರೆ ಒಂದು ಟ್ರೆಂಡ್ ಲೈನ್ ಪ್ಯಾಟರ್ನ್ ಇದೆ, ಇಲ್ಲಿ ಒಂದು ಅಪ್ ಸೀಲಿಂಗ್ ಇದೆ, ಅದು ಹತ್ತತ್ರಕ್ಕೆ ಹೋಗ್ತಾ ಇದೆ. ನೋಡೋಣ ಏನಾಗ್ತಾ ಹೋಗುತ್ತೆ ಅಂತ. ಇದೊಂದು ರೇಸಿಂಗ್ ವೆಡ್ಸ್ ಪ್ಯಾಟರ್ನ್ ಆಗುತ್ತಾ ಆ ಥರ ಅಂತೂ ಕಾಣಿಸ್ತಾ ಇಲ್ಲ. ಚಾರ್ಟಲ್ಲಿ ಕ್ಲೀನಾಗಿ ಸಪೋರ್ಟ್ ತೊಗೊಂಡು ಆ ಟ್ರೆಂಡ್ 200 ಡೇ ಮೂವಿಂಗ್ ಅವರೇಜ್ ಟೆಸ್ಟು ಕೂಡ ಮಾಡ್ತಾ ಇಲ್ಲ. ಮ್ಯಾಕ್ಸಿಮಮ್ ಒಂದು 100 ಡೇ ಮೂವಿಂಗ್ ಅವರೇಜ್ಗೂ ಒಂದು ಸಲ ಎಲ್ಲೋ ಬಂದಿದೆ ಅಂತ ಬಿಟ್ಟರೆ 50 ಡೇ ಮೂವಿಂಗ್ ಅವರೇಜ್ ಬಂದಾಗೆಲ್ಲ ಅಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಏಣಿ ಹತ್ತದಂಗೆ ಹೋಗ್ತಾ ಇದೆ ರುಪಿ. ಎಷ್ಟು ದಿನ ಅಂತ ಗೊತ್ತಿಲ್ಲ, ನೋಡೋಣಂತೆ. ಸೊ ಮಿಕ್ಕಿದ್ದು ಒಂದಿಷ್ಟು ಇವತ್ತು ಯಾವ ಥರ ಇತ್ತು ಸೆಂಟಿಮೆಂಟ್ ಅಂತ ನೋಡ್ತಾ ಬರೋದಾದರೆ, ಓವರಾಲ್ ಇವತ್ತು ಹೀಟ್ ಮ್ಯಾಪಲ್ಲಿ F&O ಸ್ಟಾಕ್ಸ್ಗಳಲ್ಲಿ ಅಂತ ನೋಡೋದಾದರೆ ಲಾರ್ಜ್ಲಿ ನೆಗೆಟಿವ್ ಆಗಿದೆ. IT ಸೆಕ್ಟರ್ ಇವತ್ತಿನ ಟಾಪ್ ಗೈನರ್ ಅಂತ ಹೇಳ್ಬೋದು. ಟಾಪ್ ಲೂಸರ್ ಅಂದರೆ ಇವತ್ತು ಯಾವುದು ಕೂಡ 1%ಗಿಂತ ಜಾಸ್ತಿ ಯಾವುದು ಬಿದ್ದಿಲ್ಲ ಇವತ್ತು. ಆದರೆ ಲಾರ್ಜಾಗಿ ಎಲ್ಲ ಸೆಕ್ಟ್ರಲ್ಲೂ ಕೂಡ ಕರೆಕ್ಷನ್ ಬಂದಿದೆ. ಸೊ ಕಮೋಡಿಟಿ ಸೆಕ್ಟರ್ ಇವತ್ತು ಟಾಪ್ ಲೂಸರ್ ಆಗಿತ್ತು. ಹಾಗೆಯೇ ನಮ್ಮ FIDI ಸೆಂಟಿಮೆಂಟ್ ಅಂತ ನೋಡ್ತಾ ಬರೋದಾದರೆ, ನಾಳೆ ಈ ನಿಫ್ಟಿ ಎಕ್ಸ್ಪೈರಿ ಇಲ್ಲ, ನಿಫ್ಟಿ ಎಕ್ಸ್ಪೈರಿ ಇನ್ನೂ ದೂರ ಇದೆ. ಸೊ 24,000 ಇನ್ನೂ ಸಪೋರ್ಟ್ ಇದೆ, ಬಟ್ ಮ್ಯಾಕ್ಸ್ ಪೇನ್ ಇವಾಗ ಬೇರಿಶ್ ಕ್ಯಾಟಗರಿಗೆ ಹೋಗಿದೆ. ಸೊ ಫ್ಯೂಚರ್ಸ್ 24,110ರಲ್ಲಿದೆ, ಮ್ಯಾಕ್ಸ್ ಪೇನ್ 24,200 ಕಾಣಿಸ್ತಾ ಇದೆ. ಸೊ 24,500 300 200 ಇಲ್ಲೆಲ್ಲ ನೆಗೆಟಿವ್ ಪೊಸಿಷನ್ಗಳು ಬಿಲ್ಡಪ್ ಆಗಿರೋದು ಕಾಣಿಸ್ತಾ ಇದೆ, ಇನ್ಕ್ಲೂಡಿಂಗ್ 24,100 ಸ್ಪಾಟ್ ಪ್ರೈಸ್ ಹತ್ರ. ನೋಡೋಣ ಇದು ಹೀಗೆ ಇರುತ್ತೆ ಅಂತ. ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿಗೆ ಏನಾಗಿದೆ ಅಂತ ನೋಡ್ಕೊಂಬರೋದಾದರೆ, ಸೆನ್ಸೆಕ್ಸ್ ಎಕ್ಸ್ಪೈರಿಗೆ ಓಕೆ. ಸೊ ಇದರಲ್ಲೂ ಕೂಡ 77,000ದಲ್ಲಿ ರೆಸಿಸ್ಟೆನ್ಸ್ ಜೋರಾಗಿ ಬಿಲ್ಡ್ ಆಗಿದೆ, 77,500ರಲ್ಲೂ ಕೂಡ. ಸೊ 76,500 ಸಪೋರ್ಟ್ನ, 76,900 ಹತ್ತಿರ ಸಪೋರ್ಟ್ನ ಇದನ್ನು ಉಳಿಸ್ಕೊತಾರೆ ನಾಳೆಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸ್ಲೈಟ್ಲಿ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ಓಯ್ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿಗೂ ಕೂಡ. ಸೊ 0.86ಗೆ ಬಂದಿದೆ PCR. ಸೊ ಇದನ್ನು ಬಿಟ್ಟರೆ FIDI ಡೇಟಾ ಅಂತ ನೋಡ್ತಾ ಬರೋದಾದರೆ, ಇವತ್ತು ಬುಧವಾರ ಇಬ್ಬರು ಕೂಡ ಬೈ ಮಾಡಿದ್ದಾರೆ. ಅಂತ ಆಶ್ಚರ್ಯ ನೋಡಿ. DIಗಳು 3,900 ಕೋಟಿ ಬೈ ಮಾಡಿದ್ದಾರೆ, FIಗಳು 407 ಕೋಟಿ ಬೈ ಮಾಡಿದ್ದಾರೆ. ಆದರೂ ಕೂಡ ಮಾರ್ಕೆಟು ನೆಗೆಟಿವಿಟಿ ಬಂದಿದೆ. ಹಾಗಾಗಿನೇ ಒಂದೊಂದ್ಸಲ ಏನಾಗುತ್ತೆ ಮಾರ್ಕೆಟಲ್ಲಿ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಯಾಕೆಂದರೆ ಇದು
ಕೊನೆ ಮೂಮೆಂಟಲ್ಲಿ ಒಂದು ಕನ್ಸಾಲಿಡೇಷನ್ ಆಯ್ತಲ್ಲ, ಅಲ್ಲಿ ಒಂದಿಷ್ಟು ಸೆಕ್ಟರ್ ರೊಟೇಷನ್ ಮಾಡಿರ್ಬೋದು, ಲಾರ್ಜ್ಲಿ ಸೆಲ್ಲಿಂಗೇ ಮಾಡಿರ್ಬೋದು, ಎಫ್ ಐಗಳು ಕೊನೆಗೆ ಬೈ ಮಾಡಿರ್ಬೋದು. ಆದರೂ ಕೂಡ ಮಾರ್ಕೆಟ್ ಸಪೋರ್ಟ್ ತೊಗೊಂಡಿಲ್ವಲ್ಲ ಅಂತ ಇರ್ಬೋದು. ಇದಕ್ಕೆ ರಿಟೇಲ್ ಪಾರ್ಟಿಸಿಪೇಷನು, ಪ್ರೋಗಳ ಪಾರ್ಟಿಸಿಪೇಷನು ಅದೆಲ್ಲದೂ ಕೂಡ ಇರ್ತಾ ಹೋಗುತ್ತಲ್ವ, ಅವ್ರದ್ದು ಕೂಡ ಆಗ್ತಾ ಹೋಗುತ್ತೆ. ಜೊತೆಗೆ ಈಗ ಸಿ ಎಸ್ ಕೂಡ ಬಂದಿರೋದ್ರಿಂದ ಈ 2 ಎಫ್ ಐಗಳು ಒಂದು ಅಗ್ರಿಮೆಂಟ್ನ ಮಾಡಿಕೊಂಡು ಏನಾದರೂ ನಡೆಸ್ತಾ ಇದ್ದಾರಾ ಅಂತಲೂ ಕೂಡ ಒಂದೊಂದ್ಸಲ ವಿಚಾರಗಳು ಬರ್ತಾ ಹೋಗುತ್ತೆ. ಯಾಕೆಂದರೆ ಓ ಐನಲ್ಲೂ ಕೂಡ ಅಷ್ಟು ಚೇಂಜ್ ಆಗಿ ಮಾರ್ಕೆಟ್ನಲ್ಲೂ ಒಂದೇ ರೇಂಜಲ್ಲಿ ಉಳಿಯುತ್ತೆ ಅಂತಂದರೆ ಒಂಥರ ನಾನು ಬೈ ಮಾಡಿದಾಗ ನೀವು ಸೆಲ್ ಮಾಡಿ, ನೀವು ಸೆಲ್ ಮಾಡಿದಾಗ ನಾನು ಬೈ ಮಾಡಿ ಅಂತ. ಇದು ಸುಮ್ಮನೆ ಹಿಂಗೆ ಗಾಳಿಲಿ ಹೊಡೆಯೋದು ಅಂತಲ್ಲ, ಇದು ಆ್ಯಕ್ಚುಲಿ ಮಾಡೋಕ್ಕೆ ಸಾಧ್ಯ ಇದೆ ಬಿಗ್ ಪ್ಲೇಯರ್ಸು. ಸೊ ಸಿ ಎ ಎಸ್ಸಿಂದ ಆಗ್ತಾ ಇರೋವಂಥ ಒಂದು ಮ್ಯಾನಿಪುಲೇಷನ್ ಏನಾದರೂ ಸಾಧ್ಯತೆ ಇದೆ ಅಂದರೆ ಅದು ಆಗಿರ್ಬೋದು ಅಂತ. ನೋಡೋಣಂತೆ. ಸ್ಟೇಬಲ್ ಆಗುತ್ತೆ ಒಂದು ವಾರ ಆದಮೇಲೆ ಅಂತ ಹೇಳಿದರು. ಸ್ಟೇಬಲ್ ಆಗೋ ಥರ ಕಾಣಿಸ್ತಿದೆ. ಇವಾಗ ಅಷ್ಟೊಂದು ಸಿ ಎಸ್ಸಲ್ಲಿ ಚೇಂಜಸ್ ಆಗ್ತಿದೆ. ಆದರೆ ಎಕ್ಸ್ಪೈರಿ ದಿನ ಲಾಸ್ಟ್ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲೂ ಕೂಡ ಪ್ರಾಬ್ಲಮ್ ಆಗಿತ್ತು. ನಿನ್ನೆ ಎಕ್ಸ್ಪೈರಿ ನಾನು ಸ್ಪೆಸಿಫಿಕ್ಕಾಗಿ ನಾನು ನೋಡೋಕ್ಕಾಗಿಲ್ಲ, ಸಿ ಎಸ್ ಸೆಷನಲ್ಲಿ ಎಷ್ಟು ಚೇಂಜ್ ಆಚೆ ಈಚೆ ಆಯಿತು ಅಂತ. ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ದಯವಿಟ್ಟು ಹುಷಾರಾಗಿರಿ ಅಂತ ಕೇಳ್ಕೊತೀನಿ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.